ಪ್ರಶ್ನೋತ್ತರ 11ನೇ ದಿವಸ. ಪ್ರಶ್ನೋತ್ತರ 11ನೇ ದಿವಸ. ಪ್ರಶ್ನೋತ್ತರ 11ನೇ ದಿವಸ ನೀವು ಇವತ್ತು ಕೇಳ್ತಾ ಇದ್ದೀರಿ. 10 ದಿವಸ ತನಕ ನಿನ್ನೆ ಮುಗಿದೋಗಿತ್ತು. ಅಂದರೆ ಸ್ತ್ರೀಯರಿಂದ ಅಭಿಷೇಕದ ಬಗ್ಗೆ 11ನೇ ದಿವಸ ಇವತ್ತು ಕೇಳ್ತಿದ್ದೀರಿ. ಹೇಳ್ರಿ ಈಗ. ದೇವ ಪಾರ್ಶ್ವನಾಥ ಭಗವಾನರಿಗೆ, ದೇವ ಮಹಾವೀರ ಭಗವಾನರಿಗೆ, ಪರಂ ಪೂಜಾ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ನಗರ ಅರದ್ಬಲಿ ಮಹಾರಾಜರಿಗೆ. ಆಯ್ತಪ್ಪ ಕೂತ್ಕೊಳ್ಳಿ. ಆಯ್ತಪ್ಪ, ಇರ್ಲಿ. ಇನ್ನು ಕೂತ್ಕೊಳ್ರಿ. ಇವತ್ತು ಬಂದಿದ್ದಾರೆ ಏನು ದೊಡ್ಡವ್ರು ಎಷ್ಟು ಖಾಲಿ 40 ಜನ ಅಷ್ಟೇ ದೊಡ್ಡವ್ರು ಕಾಣ್ತಾರೆ. 30 ಜನ. ಹುಡುಗರ ಸಂಖ್ಯೆ ಜಾಸ್ತಿ ಐತೆ ಇವತ್ತು. 60 ಮೇಲೆ ಹುಡುಗರು ಬಂದಿದ್ದಾರೆ. ಹುಡುಗರ ಸಂಖ್ಯೆ ಭಾಳ ಹುಡುಗರು ಇದ್ದಾರೆ ಇವತ್ತು. ಇರಲಿಯಪ್ಪ, ಹುಡುಗರಿಗೆ ಅಷ್ಟು ಗೊತ್ತಾಗಲ್ಲ ಅಷ್ಟೇ. ಹುಡುಗರ ಸಂಖ್ಯೆ ಜಾಸ್ತಿ ಇರುತ್ತೆ, ಆದರೆ ಹುಡುಗರಿಗೆ ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗಲ್ಲ. ಈಗ ಸ್ತ್ರೀಯರಿಂದ ಅಭಿಷೇಕದ ಬಗ್ಗೆ ನಡೀತಾ ನಿಮಗೆ ಪ್ರಶ್ನೋತ್ತರ ನಡೀತಾ ಇವತ್ತು 11 ದಿವಸ ಮುಗಿದೋಯ್ತಪ್ಪ. 11 ದಿವಸ ಮುಗಿದಿದೆ. ಈಗ ಇನ್ನು ಮುಂದಿನ ಅಂದರೆ ನಿನ್ನೆ ತನಕ ನಿಮಗೇನೋ ನಿನ್ನೆ ಪೂರ ಎಲ್ಲ ಕಂಪ್ಲೀಟ್ ಶಾಸ್ತ್ರದ ರೆಕಾರ್ಡ್ಗಳನ್ನು ಕೊಟ್ಟಿದ್ದೀನಿ. ಸಾಕಷ್ಟು ಶಾಸ್ತ್ರಗಳು 20-25 ಶಾಸ್ತ್ರದ ರೆಕಾರ್ಡ್ಗಳನ್ನು ಕೊಟ್ಟಾಗಿದೆ. ಮತ್ತು ಇನ್ನೂ ಮುಂದೆ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಆದರೆ ಏನಪ್ಪ ಎಷ್ಟು ಕೇಳಿದ್ರೆ ಏನು ಉಪಯೋಗ ಇದೆ? ಇಷ್ಟೆಲ್ಲ ಶಾಸ್ತ್ರ ಆದಮೇಲೆ ಇನ್ನೂ ಮುಂದೆ ಏನಾದ್ರು ಕೇಳೋದಿದ್ರೆ ನೋಡೋಣ. ಕೇಳ್ರಿ ಅಲ್ಲಿ ಆ ಕಡೆ ನೋಡ್ರಿ. ಲಾಸ್ಟ್ ಅಲ್ಲ, ಈ ಕಡೆ ಇನ್ನು ಮುಂದೆ ಬರ್ರಿ. ಎರಡನೇ ಲೈನ್ ಹಿಂದ್ಗಡೆದ 2ನೇ ಲೈನ್ ಅಲ್ಲ, ಇಲ್ಲಿ ಮುಂದ್ಗಡೆದ ಈ ಕಡೆಯಿಂದ ಕೂತಾರೋ. ಹೌದೌದು, ಈ ಕಡೆದ ಕೂತಾರೋ 2ನೇ ಲೈನ್. ಅಲ್ಲಿ ನೋಡಿ, ಈ ಕಡೆ ಯಾರು ಮೈಕ್ ಹಿಡ್ಕೊಂಡು ಕೊಟ್ಟಿದ್ದಾರೆ. ಏನು ಕೇಳ್ತಾರೆ ಅವ್ರು, ಇನ್ನೂ ಕೇಳೋದು ಬಾಕಿ ಇದೆ. ಅವ್ರದ್ದು ಕೇಳ್ತಾರೆ, ಈಗ ಪ್ರಶ್ನೆ ಕೇಳ್ತಾರೆ. ಕೊಡ್ರಿ ಅವ್ರಿಗೆ ಮೈಕ್. ನೋಡ್ರಿ, ಜಾಸ್ತಿ ಸಮಯ ಹಾಳು ಮಾಡಿಬಿಡ್ರಿ. ನೋಡಿ ಅವ್ರಿಗೆ ಮೈಕ್ ಕೊಡ್ರಿ. ಅಲ್ಲಿ ಅದನ್ನ ಪ್ರಶ್ನೆ ಕೇಳ್ರಪ್ಪ. ಮಹಾರಾಜ್ರೆ, ಇನ್ನೂ ಒಬ್ಬೊಬ್ರು ಹೇಳ್ತಾರೆ ಸ್ತ್ರೀ ಅಭಿಷೇಕ ಮಾಡೋದು ಅಶುದ್ಧ ಅಂತಾರೆ. ಆಯ್ತು ಇರ್ಲಿಯಪ್ಪ. ಇನ್ನು ಏನು ಮಾಡಿದ್ರು ಅಪ್ಪೋ, ನಾನಂತೂ ನಿಮ್ಗಂತೂ ಇನ್ನು ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಷ್ಟು ದಿವಸದಿಂದ 10-11 ದಿವಸದಿಂದ ಪ್ರಶ್ನೋತ್ತರಗಳನ್ನ ಹೇಳಿ ಆಯಿತು, ಶಾಸ್ತ್ರವನ್ನು ಹೇಳಾಯಿತು, ಎಲ್ಲ ಹೇಳಾಯಿತು. ಈಗ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆಯಿತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಈಗ ಸ್ತ್ರೀ ಅಶುದ್ಧ ಯಾರು ಜಾಸ್ತಿ ಅಂತಾರೆ ಅದನ್ನೊಂದ್ಸಲ ಹೇಳಿಬಿಡ್ರಿ ನೀವು. ಹೇಳ್ರಿ, ಯಾರು ಅಶುದ್ಧ ಅಂತಾರಪ್ಪ? ತೇರಾ ಪಂಥದವ್ರು ಮಹಾರಾಜಿ. ಇರ್ಲಿ, ಗುಡ್. ನೋಡ್ರಿ, ಇರ್ಲಪ್ಪ, ಒಳ್ಳೇದು. ನಾನು ನಿಮ್ಗೊಂದು ಈಗ ಪ್ರಶ್ನೆ ಕೇಳ್ತೀನಿ, ಸಣ್ಣದೊಂದು ಪ್ರಶ್ನೆ. ಈಗ ಸ್ತ್ರೀ ಅಶುದ್ಧ ಅಂತ ಹೇಳ್ತಾರೆ, ಯಾರು ಅಂತ ಕೇಳಿದ್ಕೊಳ್ಳಿ ತೇರಾ ಪಂಥದವರು ಅಂತ ಅಂದ್ರೆ ನೀವು. ಇರ್ಲಿ, ಅದ್ರ ಬಗ್ಗೆ ನಾನು ಬೇಕಷ್ಟು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ. ಈ ತೇರಾ ಪಂಥನವರು ಜಿನೇಂದ್ರ ಭಗವಾನರ ಅಭಿಷೇಕವನ್ನ ಅಂದ್ರೆ ಮೂರ್ತಿಯ ಅಭಿಷೇಕವನ್ನ ಯಾವ ದ್ರವ್ಯದಿಂದ ಮಾಡ್ತಾರೆ? ಖಾಲಿ ನೀರಿನಿಂದ ಅಭಿಷೇಕ ಮಾಡ್ತಾರೆ ಮಹಾರಾಜಿ. ಗುಡ್, ವೆರಿ ಗುಡ್. ಇವರು ಇದನ್ನು ನೋಡಿದ್ದಾರೆ, ಶಿಖರ್ಜಿಲ್ ನೋಡಿದ್ದಾರೆ, ಗಿರ್ನಾಟ್ ಕಡೆ ನೋಡಿದ್ದಾರೆ, ಆ ಕಡೆ ಎಲ್ಲ ನೋಡಿದ್ದಾರೆ. ಇದಕ್ಕೋಸ್ಕರ ಇವರು ಇದನ್ನು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಖಾಲಿ ನೀರಿನಲ್ಲಿ ಅಭಿಷೇಕ ಮಾಡ್ತಾರೆ. ಈಗ ಸಾವ್ಕಾರ್ ಸ್ವಲ್ಪ ಶಾಂತವಾಗಿ ಆ ಮೈಕನ್ನು ಅಲ್ಲಿ ಕೆಳಗಡೆ ಇಡ್ರಿ, ಅದರ ಸ್ವಿಚ್ ಆಫ್ ಮಾಡ್ರಿ. ಆ ನಂತರ ಇಲ್ಲಿ ಗಮನ ಇಟ್ಟು ಕೇಳ್ರಿ. ನಿಮಗೆ ಸ್ಪಷ್ಟವಾಗಿ, ಬಹಳ ಸ್ಪಷ್ಟವಾಗಿ ಒಂದು ಶಾಸ್ತ್ರೋಕ್ತ ಪದ್ಧತಿಯ ಒಂದು ಯುಕ್ತಿಯ ಮಾತನ್ನು ನಾನು ಹೇಳ್ತೀನಿ, ಕೇಳಿ. ಸ್ವಚ್ಛ ಕೇಳ್ರಿ. ಇಲ್ಲಿ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಈ ಕಡೆ ಕೇಳ್ರಿ. ಎಲ್ಲರೂ ಸ್ವಚ್ಛ ಕೇಳ್ರಿ. ಇಲ್ಲಿ ಹೇಳ್ತೀನಿ, ಕೇಳಿ. ನೋಡಿ, ತೇರಾ ಪಂಥನವರು ಈಗ ನೀರಿನ ಅಭಿಷೇಕ ಮಾಡ್ತಾರೆ. ಇದಂತೂ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನೋಡಿದ್ದಾರೆ, ಭಾರತ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ, ಎಲ್ಲ ವಿದ್ವಾನ್ಗಳಿಗೆ ಗೊತ್ತಿದೆ. ಆಯಿತು, ಇರಲಿ. ಅವ್ರು ಹೇಳ್ತಾರೆ, ಶ್ರೀಜಿ ಕಾ ಅಭಿಷೇಕ ಕರೆ ಹಮುನೆ ಶುದ್ಧ ಜಲಧಾರ, ಅಂದರೆ ಶುದ್ಧ ಜಲದ ದಾರದಿಂದ ಏನು ಅವರು ಅಭಿಷೇಕ ಮಾಡ್ತಾರಂತೆ. ಈಗ ಹೇಳ್ರಿ, ನೀರು, ಸಮುದ್ರದ ನೀರು, ನದಿಯ ನೀರು, ಕೊಳದ ನೀರು, ಮತ್ತೆ ಬಾವಿಯ ನೀರು, ಬೋರ್ವೆಲ್ ನೀರು, ಅದರಲ್ಲಿ ಆ ತೇರಾ ಪಂಥನವರು ಭಗವಾನರ ಅಭಿಷೇಕ ಮಾಡೋದಕ್ಕೆ ಯಾವ ನೀರನ್ನ ಉಪಯೋಗ ಮಾಡ್ತಾರೆ? ಹೇಳ್ರಿ, ಫಾಸ್ಟ್, ಟೈಮ್ ಹಾಳು ಮಾಡ್ಬಿಡ್ರಿ. ಯಾವ ನೀರನ್ನ ಉಪಯೋಗ ಮಾಡ್ತಾರೆ? ಬಾವಿ ನೀರು ಮಹಾರಾಜಿ. ಗುಡ್, ಬಾವಿ ನೀರನ್ನ ಉಪಯೋಗ ಮಾಡ್ತಾರಂತೆ. ಈಗ ಸಾವ್ಕಾರ್ ಮುಂದಿನ ವಿಷಯ ಕೇಳಿ. ಇಲ್ಲಿ ಕೇಳಿ, ನಿಮಗೆ ಆಶ್ಚರ್ಯ ಆಗುತ್ತೆ ಈ ವಿಷಯನ. ಪೂರಾ ಗಮನ ಇಟ್ಟು ಕೇಳಬೇಕೀಗ. ಈ ಮಹತ್ವಪೂರ್ಣ ವಿಷಯ ಇದೆ, ಆದ್ರಿಂದ ಪೂರ ಗಮನ ಇಟ್ಟು ಕೇಳ್ರಿ. ಬಾವಿ ಒಳಗಡೆ ಅವರು ಬಾವಿಯಿಂದ ನೀರು ತಂದು ಅಭಿಷೇಕ ಮಾಡ್ತಾರೆ. ಇದು ನನಗೆ ಗೊತ್ತಿದೆ. ಬಾವಿ ಒಳಗಡೆ ಕಪ್ಪೆಗಳು ಇರ್ತವೆ, ನೋಡಿದಿರಿ? ನೋಡಿದೆ ಮಹಾರಾಜಿ. ನೋಡಿದಿರಪ್ಪ ನೀವೆಲ್ಲ? ಬಾವಿ ಒಳಗಡೆ ಕಪ್ಪೆ. ಮೀನ್ ಇರ್ತವೆ, ನೋಡಿರಿ? ಮೀನ್ ಇರ್ತವೆ. ಇನ್ನು ಮೊಸಳೆಗಳಿರ್ತವೆ. ಮೊಸಳೆ ನೋಡಿರಿ? ಮೊಸಳೆ ನೋಡಿಲ್ಲಪ್ಪಿ? ಮೊಸಳೆ ಗುಡ್, ನೋಡಿದಾರೆ ನೋಡ್ರಿ. ಸಣ್ಣ ಹುಡುಗರು ತನಕ ನೋಡಿದಾರೆ ನೋಡ್ರಿ. ದೊಡ್ಡವ್ರದಂತೂ ಪರಿಸ್ಥಿತಿ ಕೆಟ್ಟೋಗೈತಿ. ಸಣ್ಣ ಹುಡುಗರು ತನಕ ನೋಡಿದ್ದಾರೆ. ನೀರಿನಲ್ಲಿ ಮೀನುಗಳು ಇರ್ತವೆ. ಇನ್ನು ನೀರಿನಲ್ಲಿ ಆಮೆ ಇರ್ತವೆ, ನೋಡಿರಪ್ಪಿ?
ನೀರಿನಲ್ಲಿ ಆಮೆ ಇರ್ತವೆ, ಮೀನು ಇರ್ತವೆ, ಮೊಸಳೆ ಇರ್ತವೆ, ಕೆಲವೊಂದೊಂದು ಸಣ್ಣ ಸಣ್ಣ ಹಾವುಗಳು ಕೂಡ ಇರ್ತಾವೆ. ಸಣ್ಣ ಸಣ್ಣ ಹಾವು ನೋಡಿದಿರಲ್ಲ ನೀವು? ನೋಡಿದೇವ್ ಮಾರಾಜಿ. ಸಣ್ಣ ಸಣ್ಣ ಹಾವು ಕೂಡ ಇರ್ತಾವೆ. ಆಯ್ತು, ನಾನು ನಿಮಗೆ ಕೇಳ್ತೀನಿ, ಅವು ಅಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ತಿಂತವೆ ಎಲ್ಲಿ ಬಾವಿ ಒಳಗಡೆ, ಮತ್ತೆ ಅಲ್ಲೇನೆ ಎಲ್ಲಾನು ಉಗುಳ್ತವೆ, ಮತ್ತೆ ಅವು ಅಲ್ಲೇನೆ ಮಲಮೂತ್ರ ವಿಸರ್ಜನೆ ಮಾಡ್ತಾವೋ ಇಲ್ಲ? ಮಾಡ್ತಾವ್ರ ಮಾರಾಜಿ. ಮಾಡ್ತಾವ, ಗ್ಯಾರಂಟಿ ಇಟ್ಟಿದ? ಅಲ್ಲೇನೆ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ. ಯಾಕೆಂದ್ರೆ ಅವಕ್ಕೆ ಯಾವುದು ಗವರ್ಮೆಂಟ್ ಸ್ಕೀಮ್ ನಲ್ಲಿ ಯಾವುದು ಲ್ಯಾಟ್ರಿನ್ ಬಾತ್ರೂಮ್ ಕಟ್ಸಿಕೊಟ್ಟಿಲ್ಲ. ಅರ್ಥ ಆಯ್ತು ನಿಮ್ಗೆ? ಗವರ್ಮೆಂಟ್ ನಲ್ಲಿ ಏನು ಲ್ಯಾಟ್ರಿನ್ ಬಾತ್ರೂಮ್ ಕೊಡ್ಸ್ಕೊಟ್ಟಿದ್ದಾರೆ ಅವ್ರಿಗೆ? ಇಲ್ರಿ. ಇಲ್ಲಲ್ಲ? ಆಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ಈಗ ಅವು ಮಲಮೂತ್ರ ವಿಸರ್ಜನೆ ಅಲ್ಲೇ ಮಾಡ್ತಾವ. ದೊಡ್ಡ ದೊಡ್ಡ ಮೀನುಗಳು ಸಣ್ಣ ಸಣ್ಣ ಮೀನುಗಳನ್ನ ಜಗಿತಾವು, ಮತ್ತೆ ಅಲ್ಲೆಲ್ಲ ರಕ್ತ ಎಲ್ಲನೂ ಅದರೊಳಗಡೆ ಮಿಕ್ಸ್ ಆಗುತ್ತೆ ಆ ನೀರಿನೊಳಗಡೆ. ಅದಾದ ನಂತರ ಇನ್ನು ಮಲಮೂತ್ರ ವಿಸರ್ಜನೆ ಅದರಲ್ಲೇ ಮಾಡ್ತಾವು, ಮತ್ತು ಮೈಸೂರು ಸೇವನೆ ಅದರಲ್ಲೇ ಮಾಡ್ತಾವು. ಸಾಕಷ್ಟು ಸಣ್ಣ ಸಣ್ಣ ಮೀನುಗಳು, ಸಾಗರ ಸಜ್ಜಿಗಳು ಸಾಯ್ತಾವು ನೀರಿನೊಳಗಡೆ. ಅಂಥ ನೀರನ್ನು, ಮತ್ತು ಅದರಲ್ಲಿ ಹಾವುಗಳಿರ್ತಾವೆ, ಬೇಕಾದಿರುತ್ತೆ, ಮೊಸಳೆಗಳು, ಅವು ಎಷ್ಟು ಏನೇನು ಬೇಕಾದ್ರೂ ಮಾಡ್ತಾವು, ಆಮೆಗಳೆಲ್ಲ. ಅಂಥ ನೀರನ್ನು ತೆಗೆದು ನೀವು ಅದನ್ನು ಸೋಸಿ ಕಾಸಿ, ಈಗ ಜಿನೇಂದ್ರ ಭಗವಾನ್ರಿಗೆ ಅಭಿಷೇಕ ಮಾಡ್ತಾ ಮಾಡ್ತಾ ಏನು ಹೇಳ್ತೀರಿ? ಶ್ರೀಜಿ ಕಾ ಅಭಿಷೇಕ್ ಕರೇ ಹಮನೆ ಶುದ್ಧ ಜಲಧಾರ. ವಾಹ್, ವೆರಿ ಗುಡ್. ಇಂಥ ನೀರು ನಿಮಗೆ ಶುದ್ಧ ಆಯ್ತು. ಇಂಥ ನೀರು ನಿಮಗೆ ಶುದ್ಧ ಆಯಿತು. ಸಾಕ್ಷಾತ್ ದಿಗಂಬರ ಮುನಿಗಳಿಗೆ ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧಿ ಹೇಳಿ ಆಹಾರ ಕೊಡುವಂಥ ಸ್ತ್ರೀ ಯಾಕಪ್ಪ ಶುದ್ಧಿ ಇಲ್ಲ? ಹೇಳ್ರಿ, ಏನು ಹೇಳ್ರಿ? ಇದು ಉತ್ತರ ಐತಿ ನಿಮ್ಮ ಕಡೆ? ಇಲ್ರಿ. ಇನ್ನು ಸಾಕ್ಷಾತ್ ತೀರ್ಥಂಕರಿಗೆ ಜನ್ಮ ಕೊಟ್ಟೋಳು ಸ್ತ್ರೀ, ಆ ಸ್ತ್ರೀ ಅಶುದ್ಧ ಅಂತ ನೀವು ಹೆಂಗೆ ಇದನ್ನ ಪ್ರೂಫ್ ಮಾಡೋಕ್ಕಾಗ? ತರ್ಕದಲ್ಲ ಅಂತೂ ನೀವು ಮಾಡೋಕ್ಕಾಗಲ್ಲ. ಇಲ್ರಿ. ಆಯ್ತು, ಇದು ನಿಮ್ಗೆ ಗೊತ್ತಾಯ್ತು ಈಗ? ಅಕಸ್ಮಾತ್ ನೀವು ಈ ರೀತಿ ಏನಾರು ತರ್ಕಗಳನ್ನ ಅಶುದ್ಧ 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 ಅಂತ ಏನಾರು ತರ್ಕಗಳನ್ನ ಕೊಡ್ತಾ 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 ಹೋದ್ರೆ ನೀವು ಭಗವಾನ್ರನ್ನ ಮುಟ್ಟೋದು ಇಲ್ಲ, ಅಭಿಷೇಕನೂ ಇಲ್ಲ, ನೀವು ಬಸ್ತಿಗೆ ಬರೋಕ್ಕೂ ಆಗೋದಿಲ್ಲ. ಬಸ್ತಿಗೆ ಬರೋದು ನಿಲ್ಲಿಸ್ಬೇಕಾಗತ್ತೆ ನೀವು. ಯಾಕೆ? ಅಶುದ್ಧ ಎಲ್ಲನೂ ಮನುಷ್ಯನೂ ಅಶುದ್ಧ ಇರ್ತಾನೆ. ಬಸ್ತಿಗೆ ಅಶುದ್ಧ ಮನುಷ್ಯರು ಹೆಂಗೆ ಬರೋಕ್ಕಾಗುತ್ತೆ? ಬಸ್ತಿಗೆ ಮನುಷ್ಯರು ಬರೋದು ನಿಲ್ಲಿಸ್ಬೇಕಾಗುತ್ತೆ, ಭಗವಾನ್ರನ್ನ ಮುಟ್ಟೋದು ನಿಲ್ಲಿಸ್ಬೇಕಾಗುತ್ತೆ, ಭಗವಾನ್ರ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲನೂ ಕಂಪ್ಲೀಟ್ ನಿಲ್ಲಿಸ್ಬೇಕಾಗುತ್ತೆ, ಭಗವಾನ್ರನ್ನ ಶೋಕೇಶ್ ಒಳಗಡೆ ಹಾಕಿ ಬಂದ್ ಮಾಡಿ ಬಿಡಬೇಕಾಗುತ್ತೆ. ಭಗವಾನ್ರ ಅಭಿಷೇಕ ಜಿನೇಂದ್ರ ಭಗವಾನ್ರು ಹೇಳಿದ್ದಾರೆ, ಜಿನೇಂದ್ರ ಭಗವಾನ್ರ ಮೂರ್ತಿಯ ಅಭಿಷೇಕ ಆಗುತ್ತೆ. ಅದನ್ನ ನೀವೇನಾಗುತ್ತೆ ಮಾಡೋದಿಕ್ ಬರೋಲ್ಲಪ್ಪ. ಗೊತ್ತಾಯ್ತು ನಿಮ್ಗಿದು? ಗೊತ್ತಾಯ್ತು ಮಾರಾಜಿ. ಆದ್ರಿಂದ ಈ ಅಶುದ್ಧ ಸ್ತ್ರೀ ಅಶುದ್ಧ ಈ ವಿಷಯ ಇಲ್ಲಿಗೆ ಬಿಟ್ಬಿಡ್ರಿ. ಅರ್ಥ ಆಯ್ತು? ಇನ್ನು ಈ ಸ್ತ್ರೀ ಅಭಿಷೇಕದ ವಿಷಯದಲ್ಲಿ ಇನ್ನೇನಾರು ಪ್ರಶ್ನೆಗಳಿದಾವೆ? ಮಾರಾಜಿ. ನಿಮ್ದೇನಾರು ಇದಾವಪ್ಪ? ನಿಮ್ದೇನಾರು ಇದಾವ ಮಕ್ಕಳೇ? ನಿಮ್ದೇನಿದಾವು? ನಿಮ್ದ 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 ಇಲ್ಲ ಇಲ್ಲ ಇಲ್ಲಪ್ಪ. ಅಲ್ಲಿ ಗೋಡೆಲ್ ಕೂತಾರ್ದು ಯಾವ್ದು ಮುಗೀತು. ಇನ್ನು ಹಂಗಾರೆ ವಿಷಯ ಚೇಂಜ್ ಮಾಡೋಣ. ಈಗ ಸ್ತ್ರೀ ಅಭಿಷೇಕದ ಬಗ್ಗೆ ಇನ್ನು ನೀವು ಯಾರು ಮಾತಾಡಲ್ಲ, ಮುಗಿತಲ್ಲ ನಿಮ್ಗೆ? ಅಕಸ್ಮಾತ್ ಯಾರೇ ಎಂತವ್ರೆ ಬಂದ್ರು ಕೇಳಿದ್ರು ನೀವು ಅವ್ರಿಗೆ ಉತ್ತರ ಕೊಡ್ತೀರಿ? ಯಾಕೆಂದ್ರೆ ಸುಮ್ಮನೆ ಕಲ್ತಿದ್ದು ಪುಕ್ಕಟ್ ವೇಸ್ಟ್ ಆಗಬಾರ್ದು. ಕಲ್ತಿದ್ದು ನಿಮ್ಗೆ ಇರಬೇಕು, ಶಾಸ್ತ್ರಕ್ಕೆ ಬೆಲೆ ಇರಬೇಕು. ನಾವು ಕಲ್ತಿದ್ದು ನಮ್ಗೆ ಇಲ್ದಿದ್ರು ಪರವಾಗಿಲ್ಲ, ಶಾಸ್ತ್ರಕ್ಕೆ ಬೆಲೆ ಇರಬೇಕು, ಶಾಸ್ತ್ರಕ್ಕೆ ನೀವು ಗೌರವ ಕೊಡಬೇಕು, ನಿಮ್ಮ ಕಲ್ಯಾಣವನ್ನು ನೀವು ಮಾಡ್ಕೋಬೇಕು. ಆ ರೀತಿ ಉಲ್ಟಾ ಸುಲ್ಟಾ ವ್ಯರ್ಥವಾಗಿ ಮಿಥ್ಯಾದೃಷ್ಟಿಗಳು ಮಾತಾಡಿ ಹೊಟ್ಟೆ ಕಿಚ್ಚಿನವರು, ಅಹಂಕಾರಿಗಳು, ಈ ಅಜ್ಞಾನಿಗಳು, ಮಿಥ್ಯಾದೃಷ್ಟಿಗಳು, ವಿಪರೀತ ಮಿಥ್ಯಾದೃಷ್ಟಿಗಳು, ಏಕಾಂತೃಷ್ಟಿಗಳು, ಇವರನ್ನೆಲ್ಲ ದೂರದಿಂದನೇ ಬಿಡಬೇಕು. ನಿಮ್ಮ ಕರ್ತವ್ಯವನ್ನು ಶಾಸ್ತ್ರದಲ್ಲಿ ನೀವು ನಮಗೆ ತೋರಿಸಿದೀವಿ ನಿಮ್ಗೆ, ನಾವು ಅದನ್ನು ನೀವು ಮಾಡ್ಕೊಂಡು ನಿಮ್ಮ ಕಲ್ಯಾಣ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಜೈನ್ ಧರ್ಮನೂ ಕ್ಷೇಮ ಇರುತ್ತೆ, ಶಾಸ್ತ್ರನೂ ಕ್ಷೇಮ ಇರುತ್ತೆ, ನಿಮ್ಮ ಊರು ಕ್ಷೇಮ ಇರುತ್ತೆ, ನಿಮ್ಮ ಮನೆಯೂ ಚೆನ್ನಾಗಿರುತ್ತೆ, ನಿಮ್ಮದು ಆತ್ಮ ಕಲ್ಯಾಣ ಆಗುತ್ತೆ. ಆದ್ರಿಂದ ಎಷ್ಟಾಗುತ್ತೆ ಅಷ್ಟು ಈ ಮಿಥ್ಯವಾದಿಗಳಿಂದ ದೂರ ಇರ್ರಿ. ಅಷ್ಟೇ ನಾನು ನಿಮ್ಗೆ ಹೇಳೋದು, ಬಾಕಿದೇನಿಲ್ಲ. ಆಯ್ತು? ಇನ್ನು ನೆಕ್ಸ್ಟ್ ಹಂಗಾರೆ ವಿಷಯ ಚೇಂಜ್ ಮಾಡೋಣ. ಇನ್ನು ವಿಷಯ ಚೇಂಜ್ ಮಾಡ್ತೇವೆ ಇವತ್ತಿಗೆ. ಈಗ ವಿಷಯ ನೀವೇ ಸೆಲೆಕ್ಷನ್ ಮಾಡ್ರಿ. ಯಾವ ವಿಷಯದಲ್ಲಿ ಪ್ರಶ್ನೆ ಕೇಳಬೇಕು? ಪಂಚಾಮೃತ ಅಭಿಷೇಕ. ಯಾವುದು? ಪಂಚಾಮೃತ ಅಭಿಷೇಕ. ಗುಡ್. ಪಂಚಾಮೃತ ಅಭಿಷೇಕದ ಬಗ್ಗೆ ಇನ್ನು ಮೇಲೆ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಇದುವರೆಗೆ ನಿಮಗೆ ಸ್ತ್ರೀಯರಿಂದ ಅಭಿಷೇಕದ ಬಗ್ಗೆ ಪ್ರಶ್ನೋತ್ತರಗಳಾದು 11 ತನಕ ಹೋಯ್ತು, 11 ದಿವಸಗಳು ಹೋಯ್ತು ಇಲ್ಲಿಗೆ. ಈಗ ನಿಮಗೆ ಪಂಚಾಮೃತ ಅಭಿಷೇಕದ ಬಗ್ಗೆ ಈಗ ಇನ್ನು ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ನಿಮಗೆ ಏನು ಪಂಚಾಮೃತ ಅಭಿಷೇಕದ ಬಗ್ಗೆ ಪ್ರಶ್ನೆ ಕೇಳೋದಿದೆ ಅದನ್ನ ಸರಾಗವಾಗಿ ಸ್ವಲ್ಪ ಸ್ಪೀಡಾಗಿ ಕೇಳ್ತಾ ಹೋಗ್ಬೇಕು, ಸ್ಪೀಡಾಗಿ ಉತ್ತರ ಸಿಗ್ತಾ ಹೋಗುತ್ತೆ ಇಲ್ಲಿಂದ. ನೋಡಿ, ಈ ಕಡೆ ಲೇಡೀಸ್ ಕಡೆಗೆ ಈ ಕಡೆ ಇವ್ರು ಕೂದಿದ್ದಾರೆ, ಅವ್ರೇನೋ ಕೇಳೋರಿದ್ದಾರೆ. ಫಸ್ಟ್ ಮೈಕ್ ಕರೆಕ್ಟ್ ಅವರಿಗೆ ಕೊಡ್ರಿ. ಆಯ್ತು, ಅವ್ರೇನೋ ಪ್ರಶ್ನೆ ಕೇಳ್ತಾರೆ. ಮಹಾರಾಜರೇ, ಪಂಚಾಮೃತ ಎದಕ್ಕಂತಾರ್ರಿ? ಗುಡ್. ನೋಡಿ, ಇವ್ರ ಪ್ರಶ್ನೆ ಏನು ಕೇಳಿದ್ರು ಗೊತ್ತಾ? ಈಗ ಮಹಾರಾಜರೇ, ಪಂಚಾಮೃತ ಯಾವುದಕ್ಕೆ ಅಂತಾರೆ? ಫಸ್ಟಿಗೆ ಇಲ್ಲಿ ಕೇಳ್ರಪ್ಪ, ಅಮೃತ ಯಾವ್ದಕ್ಕೆ ಅಂತಾರೆ? ಪಂಚ ಅಂದ್ರೆ 5, ಅಮೃತ ಯಾವ್ದಕ್ಕೆ ಅಂತಾರೆ ಅಂತಂದ್ರೆ ದೇವತೆಗಳ
ಕಂಠದಲ್ಲಿ ಏನು ಸ್ಟಾಕ್ ಆಗುತ್ತೆ ಅಥವಾ ಸ್ವರ್ಗದ ಮಾನಸ್ತಂಭಗಳಲ್ಲಿ ಏನಿರುತ್ತೆ ಅಂದರೆ ತೀರ್ಥಂಕರ ಭಗವಾನರ ಅಂದರೆ ಆ ಬಾಲಕನ ಜನ್ಮ ಆದ ನಂತರ ಬಾಲಕನಿಗೆ ಸೌಧರ್ಮ ಇಂದ್ರ ತಂದು ಕೈಯ ಹೆಬ್ಬೆರಳಿನಲ್ಲಿ ಏನಿಡ್ತಾನೆ ನೋಡ್ರಿ, ಅವೆಲ್ಲ ಅಮೃತಗಳು. ಅಂದರೆ ಮತ್ತೆ ಅದು ಅಮೃತ ಅಂದರೆ ತೀರ್ಥಂಕರ ಬಾಲಕನ ಆಹಾರ ಅಮೃತದಲ್ಲಿ ಆಗ್ತವೆ, ಸ್ವರ್ಗದ ಅಮೃತದಿಂದ. ಮತ್ತು ಇನ್ನು ಸ್ವರ್ಗದ ದೇವತೆಗಳು ಏನಿದ್ದಾರೆ ಅಂದರೆ ಭುವನವಾಸಿ ವಂತರ ಜ್ಯೋತಿಷ್ ವೈಮಾನಿಕ ಇವ್ರದೆಲ್ಲನ ಆಹಾರ ಅಂದರೆ ಕಂಠದಲ್ಲಿ ಒಂದು ರೀತಿ ಪರಮಾಣು ಸ್ಟಾಕ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಯಾವಾಗ ಅದು ಮನಸ್ಸಿನಲ್ಲಿ ಹಸುವಿನ ಅನುಭವ ಆಗುತ್ತೆ ಆ ಸಮಯದಲ್ಲಿ ಅದು ಕಂಠದಿಂದ ಕೆಳಗಡೆ ಹೊಟ್ಟೆಗೆ ಬೀಳುತ್ತೆ. ಅದು ಒರಿಜಿನಲ್ ಅಮೃತ. ಅಂದರೆ ಅದರಲ್ಲಿ ಭಾಳ ಪೌಷ್ಟಿಕತೆ ಇರುತ್ತೆ ಮತ್ತು ಭಾಳ ಸ್ವಾದವಾದ ವಸ್ತು ಅಮೃತ. ಆದರೆ ಆ ಅಮೃತ ನಮಗೆ ಉಪಲಬ್ಧ ಇಲ್ಲಿ ಇಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಇರುವ ಅಮೃತ ಅಂದರೆ ನಮಗೆ ಇಲ್ಲಿ ಉಪಲಬ್ಧ ಅಮೃತ ಅಂದರೆ ಅಮೃತ ಸಮಾನ ಕೆಲಸ, ಅಮೃತ ಅಲ್ಲ ಅಮೃತದ ಸಮಾನ ಕೆಲಸ ಮಾಡುವಂಥ ವಸ್ತುಗಳು ಯಾವ್ಯಾವಪ್ಪ ಅಂತ ಕೇಳಿದ ತಕ್ಷಣ ನಮಗಿಲ್ಲಿ ಅವು ಯಾವುವು ಅಂದರೆ 3 ಗೋರಸ. 3 ಗೋರಸ ಅಂದ ತಕ್ಷಣ ಗೋ ಅಂದರೆ ದನ, ಆಕಳು, ದನ ಆಕಳು ಅಂತಿರಲ್ಲ ಅದು, ಹಸು ಅಂತೀರಿ ಅದು. ಅದರ ರಸ 3 ಯಾವುದಪ್ಪ ಅಂದರೆ ಒಂದು ಹಾಲು, ಇನ್ನೊಂದು ಮೊಸರು, ಇನ್ನೊಂದು ತುಪ್ಪ. ಇದು 3 ಗೋರಸ ಆಯಿತು. ಅದಾದ ನಂತರ ಒಂದು ತರುರಸ. ತರುರಸ ಅಂದರೆ ತರು ಅಂದರೆ ವೃಕ್ಷ ಅಂದರೆ ಗಿಡಗಳು, ಮರಗಳು. ಅದರ ರಸಗಳು ಯಾವುದು? ಬಾಳೆಹಣ್ಣಿನ ರಸ ಇರ್ಬೋದು, ಮತ್ತು ನಿಮ್ಮ ಆ್ಯಪಲ್ ಅಂತೀರಿ ಅಂದರೆ ಸೇಬು ಹಣ್ಣಿನ ರಸ ಇರ್ಬೋದು, ಮೂಸಂಬಿ ಹಣ್ಣಿನ ರಸ ಇರ್ಬೋದು, ಮತ್ತು ಇನ್ನು ಕಬ್ಬಿನ ರಸ ಇರ್ಬೋದು, ಕಬ್ಬಿನ ರಸ ಇತ್ತಲ್ಲ ಅದು ಇರ್ಬೋದು. ಇನ್ನು ಆಮ್ರರಸ ಅಂತ ಅಂದರೆ ಮಾವಿನ ಹಣ್ಣಿನ ರಸ ಇರ್ಬೋದು, ಚಿಕ್ಕು ಇತ್ತೆಲ್ಲ ಅದರ ರಸ ಇರ್ಬೋದು. ಅಂದರೆ ಆಹ್ಲಾದಕರ ಪೌಷ್ಟಿಕಕರ ಏನು ಗಿಡದ ಈ ನಿರ್ದೋಷ ಹಣ್ಣಿನ ರಸಗಳು ಇರ್ತವೆ ನೋಡಿ, ಇದನ್ನು ತರು ರಸ ಅಂತ ಕರೀತಾರೆ. ಇನ್ನೊಂದು ರಸ ಅಂದರೆ ನೀರು. ಅದು ಬಾವಿ ನೀರಿರ್ಬೋದು, ನದಿ ನೀರಿರ್ಬೋದು, ಸರೋವರದ ನೀರಿರ್ಬೋದು. ಅದನ್ನು ನೀರನ್ನು ಕೂಡ ಅಮೃತ ಅಂತ ಕರೀತಾರೆ. ಯಾಕೆಂದರೆ ಅತ್ಯಂತ ಜೀವನ ಉಪಯೋಗಿ ವಸ್ತು ಇವನ್ನೆಲ್ಲನ ಹೇಳಿದ್ದಾರೆ. ಅರ್ಥ ಆಯಿತು? ಇವು 5 ಅಮೃತಗಳು ಅಂದರೆ 3 ಗೋರಸ, ಇನ್ನು ಅದಾದ ನಂತರ ಒಂದು ತರುರಸ ಮತ್ತಿನ್ನೊಂದು ನೀರು. ಗೊತ್ತಾಯ್ತು? ಯಾವ್ಯಾವ್ದು ಹೇಳ್ರಿ ಈಗ? 3 ಗೋರಸ. 3 ಗೋರಸ ರೀ. ಹಾಲು, ಮೊಸರು, ತುಪ್ಪ. ಮತ್ತೆ ಇನ್ನೊಂದು ತರುರಸ. ತರು ಅಂದ್ರೆ ವೃಕ್ಷದ ರಸ. ಅದಾದ್ಮೇಲೆ ಇನ್ನು ನೀರು. ಗುಡ್. ಇದು 5 ಅಮೃತಗಳು ಆಯ್ತು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಈಗ ಹುಡುಗರ ಕಡೆ ಮೈಕ್ ಕೊಡ್ರಿ. ಅಲ್ಲೇನು ಹುಡುಗರು ನಿಂತಿದ್ದಾರೆ ನೋಡ್ರಿ, ಅವ್ರಿಗೆ ಹುಡುಗರಿಗೆ ಮೈಕ್ ಕೊಡ್ರಿ. ಈ ಕಡೆ ಬಂದಿದ್ದಾರೆ ನೋಡ್ರಿ, ಅವ್ರಿಗೆ ಕೊಡ್ರಿ. ಮತ್ತೆ ಮಂಗಳಾರತಿ ಶಾಂತಿದಾರೆಲ್ಲ ಮಾಡ್ತಾರಲ್ಲ. ಗುಡ್, ವೆರಿ ಗುಡ್. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರು ನೋಡ್ರಿ ಅವ್ರು. ಅಂದರೆ ಎಷ್ಟು ನೋಡಿ ಅವ್ರ ವಯಸ್ಸಿಗೆ ಎಂಥ ಪ್ರಶ್ನೆ ಕೇಳಿದ್ದಾರೆ ಅವರು. ಮತ್ತೆ ಮಹಾರಾಜರೇ 5 ಪಂಚಾಮೃತ ಹೇಳಿದ್ದೀರಿ, ಮತ್ತು ಮಂಗಳಾರತಿ ಶಾಂತಿದಾರೆಲ್ಲ ಮಾಡ್ತಾರಲ್ಲ, ಎಷ್ಟು ಒಳ್ಳೆ ಪ್ರಶ್ನೆ ನೋಡ್ರಿ. ನೋಡ್ರಿ ಇರಲಿ ಅಪ್ಪ, ಇದೇನು ಪಂಚಾಮೃತ ಅಭಿಷೇಕ ಏನು ಏಕಾಂತ ಅಲ್ಲ. ಅದು ಆ ಪಂಚಾಮೃತದೊಳಗಡೆ ಕಲ್ಕಚೂರ್ಣ ಅಭಿಷೇಕ ಮಾಡ್ತಾರೆ, ಇನ್ನು ಚತುಷ್ಕೋಣ ಕಲಶಾಭಿಷೇಕಗಳನ್ನು ಮಾಡ್ತಾರೆ, ಇನ್ನು ಚಂದನ ಲೇಪನ ಮಾಡ್ತಾರೆ, ಪುಷ್ಪವೃಷ್ಟಿ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ, ಪೂರ್ಣ ಸುಗಂಧ ಕಲಶ ಮಾಡ್ತಾರೆ, ಅದಾದ ನಂತರ ಶಾಂತಿದಾರ ಮಾಡ್ತಾರೆ. ಅರ್ಥ ಆಯಿತು? ಇದು ಏಕಾಂತ ಅಲ್ಲ. ಈಗ ಶರ್ಕರ ರಸ ಅಭಿಷೇಕ ಮಾಡ್ತಾರೆ, ಮತ್ತು ಕಬ್ಬಿನ ರಸ ಮಾಡ್ತಾರೆ. ಅಯ್ಯೋ ಎಲ್ಲ ಎಷ್ಟು ಪ್ರಕಾರದ ಇದೆ ನೋಡ್ರಿ. ಸಾಕಷ್ಟು ಪ್ರಕಾರದ ಅಭಿಷೇಕಗಳನ್ನು ಮಾಡ್ತಾರೆ. ಆದ್ದರಿಂದ ಪಂಚಾಮೃತ ಅದು ಏಕಾಂತ ಅಲ್ಲ. ಖಾಲಿ ಪಂಚಾಮೃತ ಅಂದ ತಕ್ಷಣ ಇವು 3 ವಸ್ತುಗಳು ಅಂದರೆ 5 ವಸ್ತುಗಳು ಬರ್ತವೆ. ನಮ್ಮದು 3 ಗೋರಸ, ಒಂದು ತರು ರಸ, ಒಂದು ನೀರು. ಆದರೆ ಪಂಚಾಮೃತ ಅಭಿಷೇಕದೊಳಗೆ ನೀವು ಖಾಲಿ ಅಷ್ಟೇ ಮಾಡ್ತೀರಾ ಮಹಾರಾಜರೇ? ಹಂಗಲ್ಲ. ಅದರೊಳಗಡೆ ಇನ್ನು ಮಂಗಳಾರತಿ ಇದೆ, ಶಾಂತಿದಾರ, ಲಘು ಶಾಂತಿದಾರ, ಮಹಾಶಾಂತಿದಾರ ಇದೆ, ಚಂದನ ಲೇಪನ ಇದೆ, ಬೇಕಾದೆಲ್ಲ ಇದೆ. ಅದು ಪುಷ್ಪವೃಷ್ಟಿ ಎಲ್ಲ ಇದೆ. ಆದ್ದರಿಂದ ಅದು ಏಕಾಂತ ಅಲ್ಲಪ್ಪ. ಅರ್ಥ ಆಯ್ತು? ಗುಡ್, ಅರ್ಥ ಆಯ್ತು. ಇನ್ನು ಕೇಳಿ, ಇನ್ನು ಮುಂದಿನ ಪ್ರಶ್ನೆ. ಈ ಕಡೆ ಲೇಡೀಸ್ ಕಡೆ ನೋಡ್ರಿ, ಇವ್ರು ಯಾರು ಕೇಳ್ತಾರಪ್ಪ, ಏನೋ ಕೇಳ್ತಿದಾರ, ಈ ಕಡೆ ಕೊಡ್ರಿ. ಏನ್ ಕೇಳಲ್ಲ ಮಹಾರಾಜರೇ, ಪಂಚಾಮೃತ ಅಭಿಷೇಕ ಯಾವಾಗ ಪ್ರಾರಂಭ ಐತ್ರಿ? ಗುಡ್. ಈಗ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು? ಈ ಕಡೆ ಅರ್ಥ ಆಯ್ತು ನಿಮ್ಗೆ? ಅವ್ರು ಏನ್ ಕೇಳಿದ್ರಿ ಈಗ? ಮಹಾರಾಜರೇ, ಪಂಚಾಮೃತ ಅಭಿಷೇಕ ಯಾವಾಗ ಪ್ರಾರಂಭವಾಯ್ತು? ಗುಡ್. ನೋಡ್ರಿ, ಕರೆಕ್ಟ್ ಗೊತ್ತಾಯ್ತು ಇವ್ರಿಗೀಗ. ಆಳ ದೊಡ್ಡವ್ರಿಗೆ ಗೊತ್ತಾಗಿರ್ಬೇಕಾಗ. ದೊಡ್ಡವ್ರಿಗೆ ಗೋಡೆಗೆಲ್ಲ ಹೊರಗೆ ಕೂತಿದ್ದಾರೆ ನೋಡ್ರಿ ದೊಡ್ಡವರೆಲ್ಲ. ಇರ್ಲೇಪ್ಪ, ಗೋಯ್ತಾ, ಆಯ್ತಿರ್ಲಿ. ಪಂಚಾಮೃತ ಅಭಿಷೇಕ ಯಾವಾಗ ಪ್ರಾರಂಭ ಆಯಿತು? ಈಗ ನಿಮಗೆ ಈ ಕಡೆ ಲೇಡೀಸ್ ಕಡೆಗೆ ನಿಮಗೆ ನಾವೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕಡೆ ಮೈಕ್ ಇದೆಯಲ್ಲಪ್ಪ, ನೀವೇ ಒಂದು ಪ್ರಶ್ನೆಗೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಈ ಭೂಮಿ ಮೇಲೆ ಸೂರ್ಯ ಯಾವತ್ತಿನಿಂದ ಬರೋದಕ್ಕೆ ಪ್ರಾರಂಭ ಮಾಡಿದ?
ಅನಾದಿ ಕಾಲದಿಂದ ರೀ. ಅನಾದಿ ಕಾಲದಿಂದ. ಇದು ಗುಡ್. ಇದು ಗ್ಯಾರಂಟಿ ಇದೆಯಲ್ಲ ನಿಮ್ಗೆ? ನೀವು ಸಾಕಷ್ಟು ಶಾಸ್ತ್ರದಲ್ಲಿ ಓದಿದ್ದೀರಿ, ಇದು ನಿಮ್ಗೆ ಗ್ಯಾರಂಟಿನೂ ಇದೆ. ಹಾ ರೀ. ಗುಡ್ಡು. ಅದೇ ರೀತಿ ಪಂಚಾಮೃತ ಅಭಿಷೇಕದ ಪ್ರಾರಂಭ ಕೂಡ ಆಗಿಲ್ಲ ಮಕ್ಕಳೇ. ಯಾಕೆಂದ್ರೆ ಪಂಚಾಮೃತ ಅಭಿಷೇಕನ ಪ್ರಾರಂಭ ಮಾಡೋದಕ್ಕೆ ಮತ್ತೆ ಅಂತ್ಯ ಮಾಡೋದಕ್ಕೆ ಯಾರಿಗೂ ಬರಲ್ಲ. ಇದು ಸುಳ್ಳಿದೆ. ಆಕಾಶದ ಉತ್ಪತ್ತಿ ಯಾವತ್ತಾಯ್ತು ಅಂತ ಕೇಳಿದ್ರೆ ನಾವು ಅದನ್ನ ಡೇಟ್ ತೆಗೆದು ಹೇಳೋದಕ್ಕೆ ಬರಲ್ಲ, ವಾರತಿಥಿ. ಯಾವತ್ತೂ ಈ ಭೂಮಿ ಮೇಲೆ ಸೂರ್ಯಚಂದ್ರರು ಬರೋದಕ್ಕೆ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಅದನ್ನ ಹೇಳೋದಕ್ಕೆ ಬರೋದಿಲ್ಲ. ಅದೇ ರೀತಿ ಈ ಭೂಮಿಯ ಅಸ್ತಿತ್ವ ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ನಿಮ್ಗೆ ಅದು ಅನಾದಿ ಅನಂತ, ಅಂದರೆ ಅನಾದಿ ಕಾಲದಿಂದ ಇದೆ ಮತ್ತು ಅನಂತ ಕಾಲ ತನಕ ಅದು ಹಾಗೇನೇ ಇರುತ್ತೆ. ಆದ್ದರಿಂದ ನಮ್ಮ ಪಂಚಾಮೃತ ಅಭಿಷೇಕ ಕೂಡ ಜಿನೇಂದ್ರ ಭಗವಾನ್ ಅದು ಅನಾದಿ ಕಾಲದಿಂದ ಇದೆ ಮತ್ತು ಅನಂತ ಕಾಲ ತನಕನೂ ಇರುತ್ತೆ. ಅರ್ಥ ಆಯ್ತು ನಿಮ್ಗಿದ? ಹಾ ರೀ. ನೋಡ್ರಪ್ಪ, ಈ ಕಡೆ ಕೊಡ್ರಿ. ಅವ್ರು ಏನಂತಾರೆ ನೋಡ್ತಾರೆ. ಕೆಲವು ಜನ ಹಳೆ ಶಾಸ್ತ್ರದಲ್ಲಿ ಅದು ಇಲ್ಲ ಅಂತಾರೆ. ಗುಡ್. ಇವ್ರು ಎಷ್ಟು ಎಂಥ ಪ್ರಶ್ನೆ ಕೇಳಿದ್ರು ನೋಡ್ರಿ. ಸಾಕಷ್ಟು ಜನ ಅಂತಾರಂತೆ ಪಂಚಾಮೃತ ಅಭಿಷೇಕ ಹಳೆ ಶಾಸ್ತ್ರದಲ್ಲಿ ಇಲ್ಲ ಅಂತೆ. ಮಕ್ಕಳೇ, ನಿಮಗೆ ಇಷ್ಟು ಮಾತ್ರ ಅವ್ರು ಹೇಳಿ ಕಳಿಸಿದ್ದಾರೆ, ಹಳೆ ಶಾಸ್ತ್ರದಲ್ಲಿ ಇಲ್ಲ ಅಂತೆ. ಇದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಶಿಬಿರಕ್ಕೆ ಹೋದವರು ಸಾಕಷ್ಟು ಜನ ಈ ಮಾತನ್ನು ಅಂತಾರೆ. ಅರ್ಥ ಆಯ್ತೇನಾ? ಮಿಥ್ಯಾದೃಷ್ಟಿ ಕೆಟ್ಟ ದರಿದ್ರ ಜೀವಗಳು ಅದನ್ನು ಹೇಳಿದ್ದಾರೆ ಇವರಿಗೆ. ಮಿಥ್ಯಾದೃಷ್ಟಿ ಜೀವಗಳು ಕೆಟ್ಟ ಮಿಥ್ಯಾದೃಷ್ಟಿ ಇದಾವೆ. ಅವ್ರು ಏನು ಹೇಳಿ ಕಳಿಸಿದ್ದಾರೆ ಇವರಿಗೆ, ಹಳೆ ಶಾಸ್ತ್ರದಲ್ಲಿ ಈ ವಿಷಯ ಇಲ್ಲ ಅಂತ ಹೇಳಿದ್ದಾರೆ. ವಿಚಾರ ಮಾಡೋಣ ಈಗ, ಎಷ್ಟು ಮಿಥ್ಯಾ ಜೀವಗಳು ಇರ್ಬೋದು ಇವು. ಈಗ ಮಕ್ಕಳೇ, ನಿಮಗೆ ಅವರು ಹಳೆ ಶಾಸ್ತ್ರಗಳು ಯಾವುವು ಅಂತ ಏನಾರು ಹೇಳಿದಾರೇನಾ? ಇಲ್ರಿ. ಹೇಳಿದಾರೋ? ಇಲ್ರಿ. ಈಗ ಕೇಳ್ರಿ ಮಕ್ಕಳೇ, ಇಲ್ಲಿ ನಾ ಹೇಳ್ತೀನಿ. ಹಳೆಯ ಕಾಲದ ಶಾಸ್ತ್ರಗಳು ಅಂದರೆ ಪ್ರಪ್ರಥಮವಾಗಿ ಇಲ್ಲಿ ಷಟ್ಖಂಡಾಗಮ ಅಂದರೆ ಆಚಾರಿ ಭಗವಾನ್ ಪುಷ್ಪದಂತ ಮತ್ತು ಭೂತಬಲಿ ಅವ್ರದ್ದು. ಇನ್ನು ಕುಂದಾಚಾರ್ಯರ ಸಮಯಸಾರ, ನಿಯಮಸಾರ, ಅಸ್ತಪಾವಳು, ಪಂಚಸ್ತಿಕಾಯ ಆದಿ ಶಾಸ್ತ್ರಗಳು. ಇನ್ನು ಶಿವಾರ್ಯ, ಆಚಾರ್ಯ ಶಿವಾರ್ಯ ಅಥವಾ ಶಿವಕೋಟಿ ಅವ್ರದ್ದು ಭಗವತಿ ಆರಾಧನಾ. ಇನ್ನು ಇದಾದ ನಂತರ ರತ್ನಕರಂಡಕ ಶ್ರಾವಕಾಚಾರ್. ಇದೆಲ್ಲನೂ ಭಾಳ ಹಳೆ ಶಾಸ್ತ್ರಗಳು. ಇವ್ರು ಏನಂತಾರೆ ಅಂದರೆ ಇದ್ರೊಳಗಡೆ ಪಂಚಾಮೃತ ಅಭಿಷೇಕ ಇಲ್ಲ ಅಂತ ಹೇಳಿ ನಿಮಗೆ ಹೇಳ್ತಾರೆ. ಅದರೊಳಗಡೆ ಇಲ್ಲ. ಇದನ್ನು ಮಧ್ಯದಲ್ಲೆಲ್ಲನೂ ಬಂದಂಥ ಆಚಾರ್ಯರೆಲ್ಲನೂ ಮಧ್ಯದಲ್ಲಿ ಬಂದಂಥ ಬ್ರಾಹ್ಮಣರಿಂದ ಬಂದಂಥ ಇದು ನಮ್ಮಲ್ಲಿ ವಿಕೃತಿ ಇದೆ, ಹಾಗೆ ಹಿಂಗೆ ಅಂತ ಮಕ್ಕಳಿಗೆಲ್ಲ ಓದಿಸ್ತಾರೆ, ಮತ್ತು ಸಾಕಷ್ಟು ಜನಕ್ಕೆ ಓದಿಸ್ತಾರೆ ಈ ಮಿಥ್ಯಾ ಜೀವಗಳು. ಹಿಂಗಿಲ್ಲ. ಇದು 100% ಇವ್ರು ಹೇಳ್ತಿರೋದು ಸುಳ್ಳಿದೆ. ಕೇಳಿ, ನೀವು ಅಕಸ್ಮಾತ್ ಯಾರು ನಿಮ್ಗೆ ಆ ಥರ ಅಂದರೆ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು. ಆಚಾರ್ಯ ಕುಂದರು, ಆಚಾರ್ಯ ಸಮಂತಭದ್ರಾಚಾರ್ಯರು ಮತ್ತು ಆಚಾರ್ಯ ಭೂತಬಲಿ ಪುಷ್ಪದಂಥ ಆದಿ ಆಚಾರ್ಯರು ಕೇವಲ ಜಲಾಭಿಷೇಕ ಮಾತ್ರ ಮಾಡಬೇಕು ಅಂತ ಬರೆದಿರೋಂಥ ಯಾವ್ದಾದ್ರು ಶಾಸ್ತ್ರ ನಿಮ್ಮ ಕಡೆ ಇದೆಯಾ ಅಂತ ಅವ್ರಿಗೆ ಕೇಳಬೇಕು. ನೀವು ಅದನ್ನು ಹೋದ್ರೆ ನೀವು ಕೇಳಬೇಕು. ಹೋದಾಗ ಅಕಸ್ಮಾತ್ ಈ ಮಾತನ್ನು ಅವ್ರು ಅಂದ್ರೆ ಕೇಳ್ರಿ. ಕೇಳಿ ಆ ಶಾಸ್ತ್ರಗಳನ್ನ ಇಲ್ಲಿ ತಗೋಬರ್ರಿ. ಅವರು ಅಲ್ಲಿ ಜಲಾಭಿಷೇಕನೂ ಬರೆದಿಲ್ಲ, ಅಲ್ಲಿ ಅವರು ಪಂಚಾಮೃತ ಅಭಿಷೇಕನೂ ಬರೆದಿಲ್ಲ. ಅರ್ಥ ನಿಮಗಿದು? ಈಗ ಇನ್ನೊಂದು ವಿಷಯ ಏನಾಗಿತ್ತು ಅಂದರೆ, ಆ ಸಮಯದಲ್ಲಿ ನಮ್ಮ ಪ್ರಥಮಾನುಯೋಗದ ಶಾಸ್ತ್ರಗಳು ಜಾಸ್ತಿ ಲಿಪಿಬದ್ಧ ಆಗಿರಲಿಲ್ಲ, ಮತ್ತು ಈ ಚರಣಾನುಯೋಗದ ಶಾಸ್ತ್ರಗಳು ಕೂಡ ಅಷ್ಟು ಪ್ರಮಾಣದಲ್ಲಿ ಲಿಪಿಬದ್ಧ ಆಗಿರಲಿಲ್ಲ. ಅದರಲ್ಲಿ ಆ ವಿಷಯ ಬಂದಿಲ್ಲ. ಅಕಸ್ಮಾತ್ ಬಂದಿರ್ಬೋದು. ಕಾಲದೋಷದಿಂದ, ನಮ್ಮ ಈ ದುರಾದೃಷ್ಟದಿಂದ ಆ ಶಾಸ್ತ್ರಗಳು ನಮಗೆ ಉಪಲಬ್ಧ ಆಗಿಲ್ಲ. ಯಾಕೆಂದರೆ ಸಾಕಷ್ಟು 6 ತಿಂಗಳ ತನಕ ಜೈನ್ ಶಾಸ್ತ್ರಗಳನ್ನ ಬೇರೆಲ್ಲ ಸುಟ್ಟಿದ್ದಾರೆ. ಆ ಸಮಯದಲ್ಲಿ ನಮ್ಮದು ಆ ರೆಕಾರ್ಡ್ಗಳು ನಾಶ ಆಗಿರ್ಬೋದು. ಅರ್ಥ ಆಯ್ತು ನಿಮಗಿದು? ಹಿಂಗೆಲ್ಲ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ನೋಡ್ರಿ, ಈ ರೆಕಾರ್ಡ್ಗಳು ಸಿಕ್ಕದೇ ಇರ್ಬೋದು. ಆದರೂ ಕೂಡ ಇದನ್ನು ಈ ಮಿಥ್ಯಾದೃಷ್ಟಿ ಜೀವಗಳು ಯಾವುದೇ ರೀತಿ ತರ್ಕ, ಯಾವುದೇ ರೀತಿ ವಾದವಿವಾದ, ಯಾವುದೇ ರೀತಿ ಶಾಸ್ತ್ರದಲ್ಲಿ ಈ ಮಿಥ್ಯಾ ಜೀವಗಳು ಭಗವಾನರಿಗೆ ಮಾಡುವಂಥ ಪಂಚಾಮೃತ ಅಭಿಷೇಕವನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ, ಅಸಂಭವ. ಇದನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ನಂದು ಉಪದೇಶ ಭಾಗಗಳಲ್ಲಿ 42 ಉಪದೇಶ ಭಾಗಗಳಲ್ಲಿ ಒಂದು ಪಂಚಾಮೃತ ಅಭಿಷೇಕ ಅಂತ ಒಂದು ಉಪದೇಶ ಇದೆ. ಆ ಭಾಗವನ್ನು ಅಕಸ್ಮಾತ್ ನೀವು ಕೇಳಿದ್ರೆ ಈ ಪ್ರಶ್ನೆ ಕೇಳೋದಕ್ಕೆ ನೀವು ಇಲ್ಲಿಗೆ ಬರೋದೇ ಇಲ್ಲ. ಅರ್ಥಾತ್ ನಿಮಗೆ ಮೆಮೊರಿ ಕಾರ್ಡ್ನಲ್ಲಿ ಅದು ಭಾಳ ಹಿಂದೆನೇ ಬಿಡುಗಡೆ ಆಗಿದೆ, 3-4 ವರ್ಷ ಹಿಂದೆ. ಮೆಮೊರಿ ಕಾರ್ಡ್ನಲ್ಲಿ ಎಲ್ಲ ಕಡೆ ಮೆಮೊರಿ ಕಾರ್ಡ್ಗಳು ಹೊರಗಡೆ ಹೋಗಿದ್ದಾವೆ. ನೀವು ಪಂಚಾಮೃತ ಅಭಿಷೇಕ ಭಾಗ 1 to 3 ಅದನ್ನು ಕೇಳಿದರೆ ಇಲ್ಲಿಗೆ ನೀವು ನಮ್ಮ ಕಡೆಗೆ ಈ ಪ್ರಶ್ನೆ ತಗೊಂಡು ಬರೋದೇ ಇಲ್ಲ. ಆಯಿತು? ಇವ್ರು ಏನೇನು ನಾಟಕ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟ ನಾನು ಅದರಲ್ಲಿ ಬರೆದಿದ್ದೀನಿ, ಹೇಳಿದ್ದೀನಿ. ಇನ್ನು ಮುಂದೆ ಇದಕ್ಕೆ ನೀವು ಏನೇನು ಪ್ರಶ್ನೆಗಳು ಕೇಳ್ತೀರಾ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡಲಾಗ್ತದೆ. ಈಗ ಸಮಯ ಎಷ್ಟಾಗ್ತದೆ ನೋಡೋಣ. ಇವರು ಏನು ಬೇಕಾದರೂ ಮಾಡಲಿ, ಎಷ್ಟೇ ವಾದ ವಿವಾದ, ತರ್ಕ ಕುತರ್ಕ ಬೇಕಾದ ಮಾಡಿದರೂ ಕೂಡ ಜಿನೇಂದ್ರ ಭಗವಾನರಿಗೆ ಆಗುವಂಥ ಪಂಚಾಮೃತ ಅಭಿಷೇಕವನ್ನು ಇವರು ನಿಲ್ಲಿಸೋದಕ್ಕೆ ಆಗಲ್ಲ. ಯಾರೋ 4 ಜನ ಅಜ್ಞಾನಿ ಮನುಷ್ಯರು ಇರ್ತಾರೆ ಅಂತ ಹೇಳಿ ಪಾಪ ಅವ್ರಿಗೆ ಶಾಸ್ತ್ರದ ಅಧ್ಯಯನ ಇರಲ್ಲ.
ಆ ತಾರ್ಕಿಕ ಶಕ್ತಿ ಇರೋದಿಲ್ಲ ಅಂತ ಹೇಳಿ ಅವ್ರಿಗೆ ಏನಾರು ಹೇಳಿ ಏನಾರು ಮೋಸ ಮಾಡಿ ಏನಾರು ಇವ್ರು ನಿಲ್ಲಿಸ್ಬೋದು, ಅಷ್ಟು ಬಿಟ್ಟರೆ ಶಾಸ್ತ್ರವನ್ನು ಆ ರೀತಿ ನಿಲ್ಸೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ತರ್ಕ ಮತ್ತು ಶಾಸ್ತ್ರಗಳನ್ನು ನಾಳೆ ಕೊಡಲಾಗ್ತದೆ. ನಿಮ್ಗೆ ಎಷ್ಟು ಪ್ರಶ್ನೆಗಳು ಇದ್ರ ಬಗ್ಗೆ ಇದ್ದಾವೆ ಎಲ್ಲಾನು ತಗೊಂಡು ನೀವು ನಾಳೆ ಸಮಯಕ್ಕೆ ಬರ್ರಿ. ಸಮಯಕ್ಕೆ ಬಂದು ಕರೆಕ್ಟಾಗಿ ಕೂತಿರ್ರಿ, ಇಲ್ಲನೂ ಬರ್ರಿ, ಎಲ್ಲನೂ ಸ್ತ್ರೀ ಪುರುಷರಲ್ಲಿ ನೀವು ವಯಸ್ಸಾದವ್ರು ಎಲ್ಲರೂ ಬರಲಿ, ಹುಡುಗರೆಲ್ಲ ನಾಳೆ ನಿಮ್ಗೆ ಸಮರ್ಪಕವಾಗಿ ಉತ್ತರ ಕೊಡಲಾಗ್ತದೆ. ಆಯ್ತು, ಇವತ್ತೀಗ ಹಾಂ ರೀ. ಇನ್ನು ಸಮಯ ಆಗ್ತದೆ ನಮ್ದು, ಹಾಗಾಗಿ ನಾಳೆ ಬರ್ರಿ. ಭಗವಾನ್ ಮಹಾವೀರಿಗೆ ಜಯವಾಗಲಿ. ಹಾಂ.